ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಧು ಎಲ್. ನನ್ನ ಕಳೆದ ವಿಡಿಯೋದಲ್ಲಿ ನಿಮಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ನಿಮಿರು ದೌರ್ಬಲ್ಯದ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಇದಕ್ಕೆ ಕಾರಣಗಳೇನು ಅಂತ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ. ಇದಕ್ಕೆ ಸಾಮಾನ್ಯವಾಗಿ ಕಾರಣಗಳು ಒಂದು ಫಿಸಿಕಲ್ ಇರ್ಬೋದು, ಅಂದ್ರೆ ಭೌತಿಕ ಕಾರಣಗಳು. ಎರಡನೇದು ಮಾನಸಿಕ ಕಾರಣಗಳು. ಮೂರನೇದು ಒಬೇಸಿಟಿ. ನಾಲ್ಕನೇದು ನಾವು ತಗೊಂಡಂತ ರಿಕ್ರಿಯೇಷನಲ್ ಡ್ರಗ್ಸ್ ಇರಬಹುದು, ಅಥವಾ ಧೂಮಪಾನ ಸ್ಮೋಕಿಂಗ್ ಇರ್ಬೋದು, ಅಥವಾ ಎಕ್ಸೆಸಿವ್ ಆಲ್ಕೋಹಾಲ್ ಇರ್ಬೋದು. ಐದನೇದು ಸಾಮಾನ್ಯವಾಗಿ ನೀವು ಯೂಸ್ ಮಾಡೋಂಥ ಡೇ ಟು ಡೇ ಮೆಡಿಕೇಶನ್ಸ್ ಇರ್ಬೋದು. ಅಂಡರ್ ದೀಸ್ 5 ಹೆಡ್ಡಿಂಗ್ಸ್ ಎರೆಕ್ಟೈಲ್ ಡಿಸ್ಫಂಕ್ಷನ್ಗೆ ಕಾಸಸ್ನ ಹೇಳ್ತಾ ಹೋಗ್ಬೋದು. ಏನಿದು ಫಿಸಿಕಲ್ ಕಾಸಸ್ ಅಂತಂದ್ರೆ, ಒಂದು ಕ್ರಾನಿಕ್ ಏಲ್ಮೆಂಟ್ಸ್, ಹೈಪರ್ ಟೆನ್ಷನ್, ಅಧಿಕ ರಕ್ತದೊತ್ತಡ. ಎರಡನೇದು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್. ಮೂರನೇದು ಇನ್ಕ್ರೀಸ್ಡ್ ಕೊಲೆಸ್ಟ್ರಾಲ್ ಲೆವೆಲ್. ನಾಲ್ಕನೇದು ಈ ಸೊಂಟದ ಸುತ್ತ ಇರೋಂಥ ಎಕ್ಸೆಸಿವ್ ಫ್ಯಾಟ್ ಅಂದ್ರೆ ಒಬೇಸಿಟಿ ಅಥವಾ ಸ್ಥೂಲಕಾಯತೆ. ಇದು ಎಲ್ಲ ಪ್ರಮುಖ ಕಾರಣಗಳು. ಎರಡನೇದೇನು ಮೆಂಟಲ್ ಡಿಸೀಸ್, ಮೆಂಟಲ್ ಕಾಸಸ್ ಅಂತ ಹೇಳ್ತೀನಿ, ಅಂದ್ರೆ ಮಾನಸಿಕ ಕಾರಣಗಳು. ಒಂದು ಖಿನ್ನತೆ ಇರ್ಬೋದು, ಅಂದ್ರೆ ಡಿಪ್ರೆಷನ್ ಇರಬಹುದು, ಅಥವಾ ಅತಿಯಾದ ಆಂಗ್ಸೈಟಿ ಇರಬಹುದು, ಅಥವಾ ಉದ್ವೇಗ ಇರಬಹುದು. ಇದು ಮಾನಸಿಕ ಕಾರಣಗಳು. ಅಥವಾ ಅವರ ದೈನಂದಿನ ತಮ್ಮ ಸಂಗತಿಯೊಂದಿಗೆ ಅವರ ಸಂಬಂಧಗಳು ಚೆನ್ನಾಗಿಲ್ದಲೇ ಇರ್ಬೋದು, ಅಥವಾ ಮನೆ ಅಟ್ಮಾಸ್ಫಿಯರ್ ಚೆನ್ನಾಗಿಲ್ದಲೇ ಇರ್ಬೋದು. ಇದು ಮಾನಸಿಕ ಕಾರಣಗಳು. ಮೂರನೇದು ನಾನು ನಿಮ್ಗೆ ಒಬೇಸಿಟಿ, ಸ್ಥೂಲಕಾಯತೆ ಅಂತ ಹೇಳಿದೆ. ಈ ಸ್ಥೂಲಕಾಯತೆ ಅಂತಂದ್ರೆ, ಈ ಒಬೇಸಿಟಿ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂದ್ರೆ, ಈ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಇದೆ. ಏನಿದು ಮೆಟಬಾಲಿಕ್ ಸಿಂಡ್ರೋಮ್ ಅಂತಂದ್ರೆ, ಇಟ್ ಇಸ್ ಎ ಪಾರ್ಟ್ ಆಫ್ ಸ್ಪೆಕ್ಟ್ರಮ್. ಇನ್ಸುಲಿನ್ ಜಾಸ್ತಿ ಆಗುವಂಥದ್ದು, ಅಧಿಕ ರಕ್ತದೊತ್ತಡ, ಇನ್ಕ್ರೀಸ್ಡ್ ಕೊಲೆಸ್ಟ್ರಾಲ್, ಹಾಗೂ ಇಂಪೇರ್ಡ್ ಗ್ಲೂಕೋಸ್ ಟಾಲರೆನ್ಸ್. ಇದು ಮೆಟಬಾಲಿಕ್ ಸಿಂಡ್ರೋಮ್. ಈ ಮೆಟಬಾಲಿಕ್ ಸಿಂಡ್ರೋಮ್ದು ಒಂದು ಸ್ಪೆಕ್ಟರ್ ಇತ್ತೀಚೆಗೆ ನಾವು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಮೂರನೇ ಪ್ರಮುಖ ಕಾರಣ. ನಾಲ್ಕನೇದು ನಾವು ಹೇಳ್ದಂಗೆ ಎಕ್ಸೆಸಿವ್ ಸ್ಮೋಕಿಂಗ್. ಈ ಸ್ಮೋಕಿಂಗ್ ಮಾಡಿದಾಗ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಕರೋನರಿ ಆರ್ಟರಿ ಡಿಸೀಸ್ ಅಲ್ಲಿ ಎಲ್ಲ ಸ್ಮಾಲ್ ಆರ್ಟರೀಸ್ ಅಲ್ಲೆಲ್ಲ ಪ್ಲಾಕ್ಸ್ ಡೆವಲಪ್ ಆಗುತ್ತೆ ಅಂತ. ಹಾಗೆ ಸ್ಮೋಕಿಂಗ್ ಕೂಡ ಇದು ನಿಕೋಟಿನ್ ಜಾಸ್ತಿ ಇರುತ್ತೆ. ಇಟ್ ಕಾಸಸ್ ಬ್ಲಾಕ್ಸ್ ಇನ್ ದ ಸ್ಮಾಲ್ ಫಿನೈಲ್ ಆರ್ಟರೀಸ್. ಅದಾದ್ಮೇಲೆ ಎಕ್ಸೆಸಿವ್ ಆಲ್ಕೋಹಾಲ್ ಇಂಟೇಕ್ ಲಿವರ್ ಸಿರೋಸಿಸ್ ಮಾಡುತ್ತೆ. ಈ ಲಿವರ್ ಸಿರೋಸಿಸ್ ಏನ್ ಮಾಡುತ್ತೆ, ಈಸ್ಟ್ರೋಜನ್ ಮತ್ತೆ ಟೆಸ್ಟೋಸ್ಟೆರಾನ್ ಅಂತ ಒಂದು ಹಾರ್ಮೋನ್ಸ್. ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅತಿ ಅವಶ್ಯಕ ನಿಮ್ಮ ನಿಮಿರುವಿಕೆಗೆ. ಅದನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಎಕ್ಸೆಸಿವ್ ಆಲ್ಕೋಹಾಲ್ ಇಂದ ಲಿವರ್ ಡ್ಯಾಮೇಜ್ ಆಗಿ ಅದು ಟೆಸ್ಟೋಸ್ಟೆರಾನ್ ಮೇಲೆ ಪರಿಣಾಮ ಬೀರಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ. ಅದಾದ್ಮೇಲೆ ರಿಕ್ರಿಯೇಷನಲ್ ಡ್ರಗ್ಸ್ ಸಾಕಷ್ಟಿದೆ. ಅದು ಕೂಡ ಕೊಕೇನ್, ಹಶೀಸ್, ಮಾರಿಜಾನ ಇವೆಲ್ಲ ಕೂಡ ಲಿವರ್ ಮೇಲೆ ಪರಿಣಾಮ ಬೀಳುತ್ತೆ. ಹಾಗೂ ಮಾನಸಿಕವಾಗಿ ಅತಿಯಾಗಿ ಉದ್ವೇಗ ಉಂಟಾಗತ್ತೆ ಅಥವಾ ಖಿನ್ನತೆಗೆ ಒಳಪಡ್ತಾರೆ. ಸೊ ಇದು ನಾಲ್ಕನೇ ಕಾರಣ. ಐದನೇದು ನಾವು ದಿನನಿತ್ಯ ತಗೊಳ್ಳೋಂಥ ಕೆಲವು ಮಾತ್ರೆಗಳಿಂದ ಆಗತ್ತೆ. ಯಾವುದು, ನೀವು ಆಂಟಿ ಹೈಪರ್ಟೆನ್ಸಿವ್ಸ್ ತಗೊಂತಾ ಇರ್ಬೋದು, ಅಥವಾ ಆಂಟಿ ಎಪಿಲೆಪ್ಟಿಕ್ಸ್ ತಗೊಂತಾ ಇರ್ಬೋದು. ಇದು ಸಾಕಷ್ಟು, ಅಥವಾ ಮಾನಸಿಕ ಕಾಯಿಲೆಗೆ ತಗೊಳ್ಳೋಂಥ ಸಾಕಷ್ಟು ಮಾತ್ರೆಗಳಿದೆ. ಇದು ಅತಿಯಾಗಿ ನಿದ್ರೆ ತರಿಸುತ್ತೆ. ನ್ಯೂರೋ ಡಿಪ್ರೆಸರ್ಸ್ ಇರ್ಬೋದು. ಅಂದ್ರೆ ನ್ಯೂರೋ ಡಿಪ್ರೆಷನ್ ಆದಾಗ ಏನಾಗುತ್ತೆ, ನಿಮಗೆ ಬೇಕಾಗಂತ ಉದ್ರೇಕ ಒಳಪಡಕ್ ಆಗೋದಿಲ್ಲ. ಹೀಗಾಗಿ ಇದು 5 ಮೇನ್ ಕಾಸಸ್. ಸೊ ಈ 5 ಕಾರಣಗಳಿಗೂ ಖಂಡಿತ ಸೂಕ್ತವಾದ ಚಿಕಿತ್ಸೆ ಇದೆ, ಪರಿಹಾರ ಉಂಟು. ಹಾಗಾಗಿ ಇದು ಬಂದು ನಮ್ಮಲ್ಲಿ ಅಥವಾ ಯಾವುದೇ ರಿಪ್ರೊಡಕ್ಟಿವ್ ಮೆಡಿಸಿನ್ ಸ್ಪೆಷಲಿಸ್ಟ್ ನ ಸಂಪರ್ಕಿಸಿ ಈ ಸುಲಭವಾಗಿ ಪರಿಹಾರ ಕಂಡ್ಕೋಬಹುದು ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.